ಅವರಿಬ್ಬರಿಗೂ ಮದುವೆಯಾಗಿತ್ತು. ಆಕೆಗೆ 2 ಮಕ್ಕಳು, ಅವನಿಗೆ 1 ಮಗು. ಇದೆಲ್ಲವನ್ನೂ ಮರೆತು ಅವರು ಅಕ್ರಮ ಸಂಬಂಧದ ಬಲೆಗೆ ಬಿದ್ದಿದ್ರು. ಆದರೆ ಈ ವಿವಾಹಿತರಿಬ್ಬರ ಪ್ರೀತಿ ಇದೀಗ ಮನೆಯನ್ನೇ ಸರ್ವನಾಶ ಮಾಡಿದೆ. ಮನೆ ಹೆಂಚಿನಿಂದ ಹಿಡಿದು ರೂಮ್ನಲ್ಲಿದ್ದ ವಸ್ತುಗಳೆಲ್ಲವೂ ಹಾಳಾಗಿ ಹೋಗಿದೆ. ದುಷ್ಟರ ಅಟ್ಟಹಾಸಕ್ಕೆ ಇಡೀ ಮನೆಯೇ ಚೆಲ್ಲಾಪಿಲ್ಲಿ ಆಗಿದೆ. ಕುಟುಂಬದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ನಡೆದಿರೋ ಘಟನೆಗೆ ನಲುಗಿ ಹೋಗಿದ್ದಾರೆ. ವಿವಾಹಿತೆಯೊಂದಿಗೆ ಓಡಿ ಹೋದ ವಿವಾಹಿತ ವ್ಯಕ್ತಿ, ಪತ್ನಿಯನ್ನ ಓಡಿಸಿಕೊಂಡು ಹೋದವನ ಮನೆ ಧ್ವಂಸ. ಬೆಳಗಾವಿಯ ವಂಟಮೂರಿ ಹಲ್ಲೆ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ದುಷ್ಕೃತ್ಯ ನಡೆದಿದೆ. ಈತ ಲಗಮನ್ನ ವಾಲಿಕರ್, ಹುಕ್ಕೇರಿ ತಾಲೂಕಿನ ಜಿನ್ರಾಳ ಗ್ರಾಮದವನು. 10 ವರ್ಷಗಳ ಹಿಂದೆ ಮದುವೆಯಾಗಿರುವ ಈತನಿಗೆ ಗಂಡು ಮಗು ಇದೆ. ಕೂಲಿ ಮಾಡ್ತಾ ಜೀವನ ನಡೀತಾ ಇತ್ತು. ಆದ್ರೆ 2-3 ವರ್ಷದ ಹಿಂದೆ 2 ಮಕ್ಕಳ ತಾಯಿ ರೇಣುಕಾ ಪರಿಚಯವಾಗಿದೆ. ಸ್ನೇಹ ಅನೈತಿಕ ಸಂಬಂಧಕ್ಕೆ ತಿರುಗಿದೆ. ಇದು ಕುಟುಂಬದವರಿಗೂ ಗೊತ್ತಾಗಿ ರಾಜಿ ಪಂಚಾಯಿತಿ ನಡೆದಿತ್ತು. ಇಷ್ಟಾದ್ರೂ ನಿನ್ನೆ ಇಬ್ರು ಓಡ್ ಹೋಗಿದ್ದಾರೆ. ಇದರಿಂದ ಕೆರಳಿದ ರೇಣುಕಾ ಪತಿಯ ಕಡೆಯ 100 ಜನ ಲಗಮನ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ರಾತ್ರೋರಾತ್ರಿ ಮನೆಯಲ್ಲಿ ದಾಂಧಲೆ ನಡೆಸಿದ್ದು ಕೈಗೆ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಆ ಕಡೆಯಿಂದ ಊರಿರ್ತಾವೆ ಬಡಿಗೆ ತೊಗೊಂಡು ನಾವು ಬಂದ್ರೆ ಬಡಿಗೆ ಪಡ್ಡಿ ಕುಡ್ಗೋಲ ಚಾಕು ಎಲ್ಲ ತೊಗೊಂಬಂದ್ರಿ. ನಾವು ಹುಡುಗರ್ನೆಲ್ಲ ನಾವು ರಾತ್ರಿ ನಮ್ಮ ಮಗನ ಸ್ವಸ್ಥರ್ನ ನಾವೆಲ್ಲ ಹೊರಗೆ ಹಾಕಿದ್ದು ರೀ. ನಾವು ಹಿಂಗೆಲ್ಲ ಮಾಡ್ತಾರೆ ನಾನು ರೀ ಯಾಂಬಲ್ಲ ಅಂದ್ರಿ. ಮತ್ತು ನಮ್ಮವ್ವ ನಾನು ಇಬ್ಬರೇ ಇದ್ದರು ಮನ್ಯಾಗ. ನಾವು ಅವ್ರೇನು ಕೊಡ್ಲಿ ಕುಡ್ಗೋಲ ತೊಗೊಂಡು ಓಡಿ ಬಂದ್ರಿ. ಬರ್ತ ಕೈಲಿ ನಾವು ನಮ್ಮವ್ವ ನಾನು ಯಾತು ಓಡಿ ಹೋದ್ರಿ. ಅಕ್ಕೊಂದು ಕೈಲಿ ನಾನೊಂದು ಕೈಲಿ ರೀ. ನಾವು ಓಡಿ ಹೋದ್ರಿ. ಮತ್ತು ದೂರ ಕೂತ ಹಿಂಗಟ್ಟು ನೋಡಿದ್ರಿ. ಎಲ್ಲ ಓಡದ್ರಿ ಮನೆಯೆಲ್ಲ. ಕುಡುಗೋಲು ಕಟ್ಟಿಗೆ ದೊಣ್ಣೆ ಹಿಡಿದು ನುಗ್ಗಿ 100 ಜನ ಮನೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಮನೆಯಲ್ಲಿದ್ದ 6 ಲಕ್ಷ ಹಣ, ಚಿನ್ನಾಭರಣವನ್ನ ದೋಚಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೆಲ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ವ್ಯಕ್ತಿ ಜೊತೆ ಓಡೋಗಿರೋದನ್ನ ಖಂಡಿಸಿ ಪ್ರತಿಭಟಿಸಿ ಆ ಮನೆಗೆ ದಾಳಿ ಮಾಡಿದ್ದಾರೆ. 15 ನಿಮಿಷದಲ್ಲಿ ನಮ್ಮ ಪೊಲೀಸರು ಅಲ್ಲಿ ತಲುಪಿ ಆ ಧ್ವಂಸ ಮಾಡ್ತಾ ಇರ್ತಕ್ಕಂಥವ್ರನ್ನ ವಶಕ್ಕೆ ಪಡೆದುಕೊಂಡು ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆಗೆ ಕರೆತಂದು ಒಪ್ಪಿಸಿದ್ರು. ಆಲ್ರೆಡಿ ನಾವು ಆ ಊರಲ್ಲಿ ನಮ್ಮ ಸಶಸ್ತ್ರ ಸಿಬ್ಬಂದಿ ಮತ್ತು ಬೀಟ್ ಕಾನ್ಸ್ಟೇಬಲ್ನ ಅಲ್ಲೇ ಇಟ್ಟಿದ್ದೀವಿ. ರಕ್ಷಣೆಗೆ ಏನು ಬೇಕೋ ಆ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ವಂಟಮೂರಿಯಲ್ಲಿ ಮಗ ಪ್ರೀತಿ ಮಾಡಿದ್ದಕ್ಕೆ ಆತನ ತಾಯಿಯನ್ನ ಬೆತ್ತಲುಗೊಳಿಸಿ ಶಿಕ್ಷೆ ನೀಡಿದ್ರು. ಇದೀಗ ವಿವಾಹಿತರ ಪರಾರಿ ಪ್ರಕರಣಕ್ಕೆ ಮನೆಯೇ ನಾಶವಾಗಿ ಹೋಗಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.